ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ತಮ್ಲೈನ್ ನೋಡಿ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಹಾಗಾಗಿ ಇವತ್ತಿನ ವಿಡಿಯೋನ ನಾನು ತಮ್ಲೈನ್ ಹಾಕಿರೋ ಬಗ್ಗೆನೇ ಮಾತಾಡಬೇಕು ಅಂದ್ಕೊಂಡು ಬಂದಿದ್ದೀನಿ. ತುಂಬ ಖುಷಿಯಾಗಿದೆ. ಇಷ್ಟು ದಿನದ ಕಷ್ಟದ ಪ್ರತಿಫಲ ಸಿಕ್ಕಿದೆ ಅಂತಲೇ ಖುಷಿಯಾಗಿದೆ. ನನ್ನ ಮುಖ ನೋಡ್ತಿರ್ಬೋದು, ಸ್ವಲ್ಪ ಹುಷಾರಿಲ್ಲ ನನಗೆ. ಹಾಗಾಗಿ ನಾನು ವಿಡಿಯೋ ಯಾವುದ್ರಲ್ಲೂ ಕುಕ್ಕಿಂಗ್ ವಿಡಿಯೋ ಆಗಲಿ ಯಾವುದಾಗಲಿ ನನಗೆ ಮಾಡೋಕ್ಕೆ ಆಗಿಲ್ಲ. ಹಾಗಾಗಿ ನಾನು ವಿಡಿಯೋಗಳನ್ನ ಹಾಕಿಲ್ಲ, ಸಾಂಗ್ಗಳನ್ನ ಹಾಕ್ತಾಯಿದ್ದೆ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹೀಗೆ ಇಷ್ಟು ದಿನ ಸಪೋರ್ಟ್ ಮಾಡ್ದಂಗೆ ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯೂಟ್ಯೂಬಿಂದ ಸ್ಯಾಲ್ರಿ ಬಂದಿದೆ. ಎಷ್ಟು ಲಕ್ಷ ಬಂದಿದೆ ಮಾತಾಡೋಣ ಅದ್ರ ಬಗ್ಗೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಇಷ್ಟು ದಿನ ನನ್ನನ್ನು ನೈಟಿಲಿ ವಿಡಿಯೋ ಮಾಡ್ತಾಳೆ, ಕರ್ರುಗಿದ್ದಾಳೆ, ಕಪ್ಪಗಿದ್ದಾಳೆ, ನೋಡೋಕೆ ಹಂಗಿದ್ದಾಳೆ, ಅಷ್ಟು ದಪ್ಪ ಇದ್ದಾಳೆ, ಇಷ್ಟು ದಪ್ಪ ಇದ್ದಾಳೆ ಅಂತ ನನ್ನ ಬೆನ್ನಿಂದೆ ಮಾತಾಡ್ಕೊಂಡಂಥವ್ರಿಗೆಲ್ರಿಗೂ ಇವತ್ತು ದೇವರು ಉತ್ತರ ಕೊಟ್ಟಿದ್ದಾನೆ ಅಂತ ಅನ್ಕೋತೀನಿ ನಾನು. ನಿಜವಾಗ್ಲೂ ಒಬ್ರಲ್ಲೊಬ್ಬರು ಈ ರೀತಿ ಮಾತಾಡೋರು ಅಂತ ಹೇಳಿದಾಗ ನನಗೆ ತುಂಬಾ ಬೇಜಾರಾಗ್ತಿತ್ತು ನನಗೆ. ಯಾಕಂತಂದರೆ ನಾವಿರೋದೇ ರಿಯಲಿ ಬಣ್ಣನೇ. ನಾನು ಯಾವುದೇ ಫಿಲ್ಟ್ರ್ ಹಾಕ್ಕೊಂಡು ವಿಡಿಯೋ ಆಗಲಿ ಏನಾಗಲಿ ಇವತ್ತಿಗೂ ಕೂಡ ನಾನು ಮಾಡಿಲ್ಲ, ಮುಂದೆ ಕೂಡ ಮಾಡೋದಿಲ್ಲ. ನಾನು ಹೇಗಿದ್ದೀನಿ ಹಾಗೆ. ನಾನು ನೈಟಿಲಿದ್ದೀನ ನೈಟಿಲೇ ವೀಡಿಯೋ ಮಾಡಿ ಹಾಕಿದ್ದೀನಿ, ಡ್ರೆಸ್ ಹಾಕ್ಕೊಂಡಿದ್ದೀನ ಡ್ರೆಸ್ಸಲ್ಲೇ ವೀಡಿಯೋ ಮಾಡಿ ಹಾಕಿದ್ದೀನಿ, ಹೊರಗಡೆ ಹೋಗ್ಬೇಕಾದ್ರೆ ರೆಡಿಯಾಗಿದ್ದೀನಿ ಅಂತ ವೀಡಿಯೋ ಮಾಡಿ ಹಾಕಿದ್ದೀನಿ. ಹಾಗೆ ನಾನು ರಿಯಲಿಯಾಗಿ ತೋರಿಸ್ಕೊಂಡಿದ್ದೀನಿ. ಯಾವುದೇ ನಾನು ವೀಡಿಯೋಗೋಸ್ಕರ ರೆಡಿ ಆಗೋದಾಗಿರ್ಬೋದು ಆ ಥರ ಎಲ್ಲ ಮಾಡಿಕೊಂಡು ನಾನು ವೀಡಿಯೋ ಮಾಡಿಲ್ಲ. ನಾನು ಹೇಗಿದ್ದೀನಿ ಹಾಗೆ ತೋರಿಸ್ಕೊಂಡಿದ್ದೀನಿ. ಕದ್ದು ಮುಚ್ಚಿ ನಾನು ಸ್ಟಾರ್ಟಿಂಗ್ ವೀಡಿಯೋ ಮಾಡಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ ಯೂಟ್ಯೂಬ್ ಓಪನ್ ಮಾಡಿರೋದು. ನಮ್ಮ ತಾಯಿ ಸ್ವಲ್ಪ ಈ ವೈಟಿ ಜರ್ನಿಗೆಲ್ಲ ಬರೋದಕ್ಕೆ ಬಿಡೋದಿಲ್ಲ. ಸೋಷಿಯಲ್ ಮೀಡಿಯಾ ಅಂದರೆ ಸ್ವಲ್ಪ ಎಲ್ರಿಗೂ ಭಯ ಇರುತ್ತೆ ಅಲ್ವಾ. ಹಾಗಾಗಿ ನನ್ನ ತಂದೆ ತಾಯಿ ಕೂಡ ಅವ್ರಿಗೆ ಇಷ್ಟ ಇಲ್ಲ. ಇಲ್ಲಿ ನಮ್ಮ ಹಸ್ಬೆಂಡ್ಗೂ ಕೂಡ ಇಷ್ಟ ಇಲ್ಲ. ಹಾಗಾಗಿ ನಾನು ಕದ್ದು ಮುಚ್ಚಿ ವೀಡಿಯೋನ ಮಾಡ್ತಾಯಿದ್ದೆ. ನನಗೆ ಯೂಟ್ಯೂಬು ಓಪನ್ ಮಾಡಿಕೊಟ್ಟಿದ್ದು ನನ್ನ ಮಗಳು 7th ಸ್ಟ್ಯಾಂಡರ್ಡ್ ಇರುವಾಗ ಓಪನ್ ಮಾಡಿಕೊಟ್ಟಿದ್ದು ನನಗೆ. ಅದು 4 ಚಾನಲ್ಲು ಮೋನೋ ಮಾಡಿದೆ ನಾನು. 4 ಚಾನಲ್ಲು ಓಪನ್ ಮಾಡಿದ್ದು, 4 ಚಾನಲ್ಲು ಮೋನೋ ಮಾಡಿದೆ ನಾನು. ಒಂದು ಸ್ಟೆಪ್ ಆಗಿ ನಾನು ಚಾನಲ್ನ ಓಪನ್ ಮಾಡ್ಕೊಂಡು, ನಾನು ಯಾವುದೇ ಚಾನಲ್ ಓಪನ್ ಮಾಡಿದ್ರು ಕೂಡ ಸಕ್ಸಸ್ ಆಗಿ ಮೋನೋ ಚಾನಲ್ನ ಮಾಡ್ಕೊಂಡಿದ್ದೀನಿ ನಾನು. ಯಾವುದೇ ಅರ್ಧಂಬರ್ಧದಲ್ಲಿ ಬಿಡೋದಾಗಿರ್ಬೋದು, ಮೊಟ್ಟೋದಾಗಿರ್ಬೋದು ಯಾವತ್ತೂ ನಾನು ಬಿಡ್ತೀನಿ ಅಂತಲೂ ಕೂಡ ಹೇಳಿಲ್ಲ. ಒಂದು ಚಾಲೆಂಜಾಗಿ ತಗೊಂಡು ನಾನು ಚಾನಲ್ನ ಓಪನ್ ಮಾಡಿದೆ. ಕಾರಣಾಂತರದಿಂದ ನನಗೆ ಒಂದು 3 ಚಾನಲ್ಲು ಡಿಲೀಟ್ ಆಯಿತು. ಒಂದು ಚಾನಲ್ಲು ಮೇನ್ ಚಾನಲ್ಲು ನಾನು ಇನ್ಸ್ಟಾಗ್ರಾಮಿಂದ ಒಂದು ಮಗುಗೆ ಯಾವುದೋ ಸ್ಕೂಲಲ್ಲಿ ಹೊಡೆಯೋದನ್ನು ನಾನು ವೀಡಿಯೋನ ಡೌನ್ಲೋಡ್ ಮಾಡ್ಕೊಬಂದು ಅದನ್ನು ಹಾಕಿಬಿಟ್ಟಿದೆ, ಶಾರ್ಟ್ಸ್ ವೀಡಿಯೋಗೆ ಹಾಕಿಬಿಟ್ಟಿದೆ. ಇನ್ಸ್ಟಾಗ್ರಾಮಿಂದ ತಂದು ಹಾಕಬಾರ್ದು ಅಂತ ನನಗೆ ಗೊತ್ತಿರಲಿಲ್ಲ. ಆವಾಗ ಇದು ವೈರಲ್ ಆಗುತ್ತೆ, ತುಂಬ ಜನ ನೋಡ್ತಾರೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋನ ಹಾಕಿದೆ. ಅದು ವೀಡಿಯೋ ಹಾಕಿದ್ಮೇಲೆ ಒಂದು ಅರ್ಧ ಗಂಟೆಗೆ 50,000 ವ್ಯೂಸ್ ಹೋಗಿತ್ತು. ಆ ತಕ್ಷಣ ಏನಾಯಿತು ಅಂತಂದರೆ ಕಾಪಿ ಸ್ಟ್ರೈಕ್ ಬಂತು. ನನಗೆ ಮಕ್ಕಳಿಗೆಲ್ಲ ಹೊಡೆಯೋ ವೀಡಿಯೋ ಹಾಕಬಾರ್ದು ಅಂತ ಗೊತ್ತಿರಲಿಲ್ಲ. ಅದೇ ಶುರುನಲ್ಲೇ ಆವಾಗ ಗೊತ್ತಾಗಿದ್ದು ನನಗೆ 50,000 ವ್ಯೂಸ್ ಹೋಗಿದ್ದಿದ್ದು. ಆವಾಗ ಕಾಪಿ ಸ್ಟ್ರೈಕ್ ಬಂತು. ಆ ಸ್ಟ್ರೈಕ್ ಬಂದಾಗ ಚಾನಲ್ಲು ಮೋನೋ ಆಗಲ್ಲ ಅಂತ ಗೊತ್ತಾಯಿತು. ಆವಾಗ ಚಾನಲ್ ಡಿಲೀಟ್ ಆಯಿತು. ವೈಟಿ ಅವರೇ ಕೂಡ ಅದನ್ನು ನನಗೆ ಇನ್ಫಾರ್ಮ್ ಮಾಡಿದರು. ಆವಾಗ ನಾನು ಒಬ್ಬರ ಹತ್ರ ಅವ್ರ ಹತ್ರ ಕೇಳಿದಾಗ ಈ ಥರ ಬಂದಿದೆ ಅಂತ ಕೇಳಿದಾಗ ನಿಜವಾಗ್ಲೂ ಅವ್ರು ಹೇಳಿದ್ರು ಮೋನೋ ಆಗಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅದನ್ನು ಚಾನಲ್ನ ನಾನು ಸ್ಟಾಪ್ ಮಾಡಿ, ಅದು ಕೂಡ ಮೋನೋ ಚಾನಲೇ ಮೋನೋ ಮಾಡ್ಕೊಂಡಿದ್ದು. ಶ್ರಮಪಟ್ಟು ನಾನು ಲೈವ್ ಎಲ್ಲ ಮಾಡಿ ನಾನು ಮೋನೋ ಮಾಡ್ಕೊಂಡಿರೋದು. ಹಾಗೆ ನೆಕ್ಸ್ಟ್ ಚಾನಲ್ಲು ಕೂಡ ನನಗೆ ಹೀಗೆ ಚಾನಲ್ ಹೋಯ್ತಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಚಾನಲ್ನ ಓಪನ್ ಮಾಡಿಕೊಂಡೆ. ಚಾನಲ್ನ ಓಪನ್ ಮಾಡಿಸ್ಕೊಂಡು ನಾನು ಯಾವುದೇ ಇಂಗ್ಲೀಷ್ ಓದೋಕ್ಕೆ ಬರೋಲ್ಲ, ಏನಿಲ್ಲ, ಲೈವ್ ಮಾಡೋಕ್ಕೆ ಬರೋಲ್ಲ, ಏನಿಲ್ಲ. ಅದು ಚಾನಲ್ನ ಚಾಲೆಂಜಾಗಿ ತಗೊಂಡು ಅದು ಚಾನಲ್ ಮಾಡಿದಾಗಲೂ ನಮ್ಮ ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ. ಅದು ಮೋನೋ ಆಯಿತು. ಮೋನೋ ಆದಾಗಲೂ ಗೊತ್ತಿರಲಿಲ್ಲ. 3ನೇ ಚಾನಲ್ ಮೋನೋ ಆದಾಗ ಗೊತ್ತಾಯಿತು, ಎಲ್ರಿಗೂ ಆಲ್ರೆಡಿ ಗೊತ್ತಾಯಿತು. 3ನೇ ಚಾನಲ್ ಮೋನೋ ಆದಾಗ ನನಗೆ ಯೂಟ್ಯೂಬಿಂದ ಮೋನೋದು ಗೂಗಲ್ ಆ್ಯಡ್ಸ್ ಪಿನ್ ಮೋನೋ ಆದಮೇಲೆ ಗೂಗಲ್ ಆ್ಯಡ್ಸ್ ಪಿನ್ದು ಬಂತು. ಆವಾಗ ಆಲ್ರೆಡಿ ಎಲ್ರಿಗೂ ಗೊತ್ತಾಯಿತು. ಆವಾಗಲೂ ಕೂಡ ಬೈದರು, ಸ್ಟಾಪ್ ಮಾಡು, ಬೇಡ, ನಮಗೆ ವೈಟಿ ಜರ್ನಿ ಎಲ್ಲ ಬೇಡ ಅಂತ ಹೇಳಿ. ಆಮೇಲೆ ಇಲ್ಲ ಹಾಗೆ ಹೀಗೆ ಅಂದ್ಕೊಂಡು
ನಿಲ್ಲಿಸ್ತೀನಿ ಅಂತಲೇ ಅಂದ್ಕೊಂಡು ನಾನು ಶುರು ಮಾಡಿಕೊಂಡೇ ಬಂದೆ. ಅದು ಯಾರಿಗೋ ಸಪೋರ್ಟ್ ಮಾಡೋದಕ್ಕೆ ಹೋಗಿ ಮಧ್ಯೆ ನಿಂತ್ಕೊಂಡು ಚಾನಲ್ಲು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇದು ಅವರೇ ನನಗೆ ಚಾಲೆಂಜ್ ಕೊಟ್ಟರು. ಒಬ್ಬರು ಚಾಲೆಂಜ್ ಮಾಡಿದ್ರು, ನಿನ್ನ ಯೋಗ್ಯತೆಗೆ ಒಂದು ಚಾನಲ್ ಓಪನ್ ಮಾಡು, ನೀನೇ ಓಪನ್ ಮಾಡಿಬಿಟ್ಟು ನನಗೆ ಒಂದು 6 ತಿಂಗಳೊಳಗಡೆ ಚಾನಲ್ನ ಮೋನೋ ಮಾಡಿ ತೋರಿಸು ಅಂತ ಹೇಳಿದ್ರು. ನನಗದೊಂದು ಚಾಲೆಂಜ್ ಆಯಿತು. ಅಯ್ಯೋ, ನನ್ನ ಜೀವನದಲ್ಲಿ ನಾನು ಹೆಣ್ಣಾಗಿತ್ಕೊಂಡು ಒಂದು ಚಾನಲ್ ಮೋನೋ ಮಾಡೋಕ್ಕಾಗಲ್ವಾ ಅಂತ ಹೇಳಿ ಶ್ರಮಪಟ್ಟು ನಾನು ಹೂ ಕಟ್ಟುವಾಗಲೆಲ್ಲ ಕೂತ್ಕೊಂಡು ಲೈವ್ ಮಾಡಿಕೊಂಡು, ಅಂಗಡೀಲಿ ಕೂತಿರುವಾಗ ಅಂಗಡೀಲಿ ಲೈವ್ ಮಾಡಿಕೊಂಡು ನಾನು ತುಂಬ ಖುಷಿಯಿಂದ ಲೈವ್ ಮಾಡ್ತಿದ್ದೆ. ಮಾತಾಡೋಕ್ಕೆ ಇಂಗ್ಲೀಷ್ ಬರಲ್ಲ ಅಂದರೂ ಕೂಡ ಕೂತ್ಕೊಂಡು ಕನ್ನಡದಲ್ಲೇ ಕನ್ನಡ ಟೈಪ್ ಮಾಡಿ ಅಂತ ಹೇಳೋದು, ಮಾತಾಡೋದು ಮಾಡಿಕೊಂಡು ನಾನು ಲೈವ್ನ ಶುರು ಮಾಡಿದೆ. ಹಾಗೆ ಹೇಳ್ತೀನಿ, ಲೈವ್ ಮಾಡೋದಕ್ಕೆ ನನಗೆ ಟುಗೆದರ್ ಲೈವ್ ಹಾಕು, ಬಂದು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನನಗೆ ಲೈವ್ಗೆ ಬರ್ದಲ್ಲೇ ಮೋಸ ಮಾಡಿದಂಥವ್ರು ತುಂಬ ಜನ ಇದ್ದಾರೆ. ನಾವು ಬರ್ತೀವಿ, ಸಪೋರ್ಟ್ ಮಾಡ್ತೀವಿ, ಟುಗೆದರ್ ಲೈವ್ ಮಾಡಿ, ನಾನು ಲೈವ್ ಮಾಡಲ್ಲ ಅಂತಂದರೂ ಕೂಡ ಇಲ್ಲ ಟುಗೆದರ್ ಲೈವ್ ಮಾಡು ಅಂತ ಹೇಳಿ ನನ್ನನ್ನು ಲೈವ್ ಆನ್ ಮಾಡಿಸ್ಬಿಟ್ಟು ಲೈವ್ಗೆ ಬರ್ದಲೇ ಐಡಲ್ ಕೂತ್ಕೊಂಡು ನೋಡಿ ಮೋಸ ಮಾಡಿದಂಥವ್ರು ಕೂಡ ಇದ್ದಾರೆ. ಮತ್ತು ನನ್ನ ಜೊತೆಯಲ್ಲಿ ತುಂಬ ಜನ ಚೆನ್ನಾಗಿದ್ದರು, ಮತ್ತು ಅವರೆಲ್ಲರೂ ಕೂಡ ಚೆನ್ನಾಗಿದ್ದರು. ಸ್ವಲ್ಪ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಏನು ಅಂತ ಹೇಳಿ ಒಬ್ಬರು ಲೈವಲ್ಲಿ ನಾನು ತೋರಿಸಿದ್ದೆ. ಆ ಲೈವಲ್ಲಿ ತೋರಿಸಿದ್ಮೇಲೆ ಎಲ್ಲರೂ ಕೂಡ ದೂರ ಆದರು. ಪರವಾಗಿಲ್ಲ, ಅವರು ಎಲ್ಲಿದ್ದರೂ ಚೆನ್ನಾಗಿರಲಿ ಅಂತ ಅಂದ್ಕೋತೀನಿ. ದೂರ ಆದರು ಅವರು. ಏಕೆಂದರೆ ನಾನು ಯಾವುದೇ ಶ್ರೀಮಂತಿಕೆ ಅಂತ ಹೇಳ್ಕೊಂಡಿರಲಿಲ್ಲ. ಅಂಗಡಿ ಇಟ್ಟಿದ್ದೀವಿ, ಅಂಗಡೀಲಿ ಕೂತ್ಕೊಂಡು ವೀಡಿಯೋ ಮಾಡುವಾಗ ಚೆನ್ನಾಗಿದ್ರು. ಅದೇ ನಾನೊಂದು ವ್ಯಾಪಾರಕ್ಕೆ ಹೋಗಿ ನಾನು ರಸ್ತೆಯಲ್ಲಿ ವ್ಯಾಪಾರ ಮಾಡ್ತೀನಿ ಅಂತ ಗೊತ್ತಾದಾಗ ಕೈ ಬಿಟ್ಟು ಹೋದಂಥವ್ರು ಅವರು ಕೂಡ ಎಲ್ಲಿದ್ದರೂ ಚೆನ್ನಾಗಿರಲಿ. ಅವರೆಲ್ಲರೂ ಕೈ ಬಿಟ್ಟಿದ್ದಕ್ಕೆ ಒಂದು ಛಲ ಅನ್ನೋದು ನನಗೂ ಬಂದಿತ್ತು. ನನ್ನ ಜೊತೆಯಲ್ಲಿದ್ದು ನನಗೆ ಸಹಕಾರ ಕೊಟ್ಟಂಥವ್ರು ತುಂಬ ಜನ ಇದ್ದಾರೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ಗೂ, ಪ್ರತಿಯೊಬ್ಬರು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡಿದಂಥವ್ರಿಗೂ, ನನ್ನ ತಂದೆ ತಾಯಿಗೆ, ನನ್ನ ಮಗಳಿಗೆ, ನನ್ನ ಮಕ್ಕಳಿಗೆ ಎಲ್ರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಪ್ರೀತಿಯಿಂದ ನನ್ನ ತಂಗಿ ಮಕ್ಕಳು ಕೂಡ ನನಗೆ ಸುಮಾರು ಶಾರ್ಟ್ಸ್ ವೀಡಿಯೋಗಳನ್ನ ಮಾಡಿಕೊಟ್ಟಿದ್ದಾರೆ. ಊರಿಗೆ ಬಂದಾಗ ಹಾಕು ಮಮ್ಮಿ ಅಂತ, ಮತ್ತು ಅವರು ವೀಡಿಯೋಗಳಲ್ಲಿ ಕೇಳಿದ್ದಾರೆ ನಮ್ಮ ಮಮ್ಮಿಗೆ ಸಪೋರ್ಟ್ ಮಾಡಿ ಅಂತ. ನನ್ನ ತಂಗಿ ಮಕ್ಕಳು ಕೂಡ ನನ್ನನ್ನು ಮಮ್ಮಿ ಅಂತಲೇ ಕರೆಯೋದು. ಅವರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೂಡ ಅವರು ಕೂಡ ಕೇಳ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ನನಗೆ ಸಪೋರ್ಟ್ಗೆ ಏನು ಬೇಕು ಸಪೋರ್ಟು ಅಂತ ಕೇಳಿದಾಗ ನಾನು ಒಂದೇ ಹೇಳಿರೋದು, ಏನು ಬೇಡ, ನನಗೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ. ಕೆಲವು ಜನ ಎಲ್ಲರೂ ಅಶೋಕ, ಮೈಸೂರವರು ಅಶೋಕ ಅಂತ ಬರ್ತಿದ್ರು. ಅವ್ರು ಲೈವ್ಗೆ ಹೋದರೆ ಸಾಕು, ಅವ್ರ ಲೈವಲ್ಲಿ ತುಂಬ ಜನ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಿದ್ರು. ಅವ್ರಿಗೆ ಏನಾದರೂ ಹೆಲ್ಪ್ ಬೇಕಾದರೆ ಹೇಳಿ, ನಾವು ಮಾಡಿಕೊಡ್ತೀವಿ ಅಂತ ಕೂಡ ಕೇಳಿದರು. ಅವರು ಅಶೋಕ ಹೇಳಿದರು, ಏನಾದರೂ ಹೆಲ್ಪ್ ಬೇಕಾದರೆ ಮಾಡಿಸ್ಕೊ, ವ್ಯಾಪಾರದ ಹತ್ರನೋ ನಿನಗೆ ಇಲ್ಲ ಏನಾದರೂ ಜೀವನಕ್ಕೆ ಹೆಲ್ಪ್ ಬೇಕಾದರೆ ಮಾಡಿಸ್ಕೊ ಅಂತ ಹೇಳಿದರು. ನಾನು ಒಂದೇ ಹೇಳಿದ್ದು, ಯಾವುದೇ ದುಡ್ಡೊಂದು ಸಪೋರ್ಟು ಯಾವುದೂ ನನಗೆ ಬೇಡ, ನನಗೆ ಬೇಕಾಗಿರೋದು ವಿಡಿಯೋ ನೋಡಿ ಸಪೋರ್ಟ್ ಕೊಡಿ ಸಾಕು ಅಷ್ಟೇ ಅಂತ. ಅವರೊಂದು ಮಾತು ಹೇಳಿದ್ರು, ನಿಜವಾಗ್ಲೂ ನಿನ್ನಂಥ ವ್ಯಕ್ತಿ ನನಗೆ ತುಂಬ ಇಷ್ಟ ಆಯಿತು, ನಿನ್ನ ವ್ಯಕ್ತಿತ್ವ ಇಷ್ಟ ಆಯಿತು ನನಗೆ ಅಂತ. ಅದೊಂದೇ ಮಾತು ಸಾಕು ನನಗೆ, ಅದು ಅವರು ಹೇಳಿದ್ದು. ಮತ್ತು ನಿರೋಣಿ ಅಣ್ಣ ಪ್ರತಿಯೊಬ್ಬರು ಲೈವ್ಗೆ ಹೋದರೂ ಕೂಡ ಅವರು ಅಲ್ಲಿದ್ದರೆ ಕೂಡ ಸೃಷ್ಟಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳೋರು. ಆಮೇಲೆ ಅವರು ಕೈ ಮುಗಿದು ಕೂಡ ಕೇಳಿದ್ದಾರೆ. ಆಮೇಲೆ ಅವರು, ನಾನು ರಾಯರ ಹತ್ರ ಬೇಡಿಕೆ ಇಟ್ಟಿದ್ದೀನಿ ಅಮ್ಮ, ನಿಮ್ಮ ಬಗ್ಗೆ ಆಗಿ ನನ್ನ ಒಡ ಹುಟ್ಟಿದ ತಂಗಿ ಥರ ನಾನು ನೋಡ್ತೀನಿ, ರಾಯರ ಹತ್ರ ಬೇಡಿಕೆ ಇಟ್ಟಿದ್ದೀನಿ ಅಂತ ಅಂದಾಗ ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರು ಬಂತು. ಒಂದು ಕಡೆ ತುಂಬ ಖುಷಿಯಾಯಿತು. ನಮಗಾಗಿ ಅವ್ರು ಯಾರೋ ನಾವ್ಯಾರೋ ಒಬ್ರಿಗೊಬ್ರು ಮುಖ ಪರಿಚಯ ಇಲ್ಲ, ಬರೀ ವಿಡಿಯೋ ಲೈವು ಅಷ್ಟರಲ್ಲೇ ಇದ್ದೀವಿ. ಅಂಥವ್ರು ಪ್ರತಿಯೊಬ್ಬರು ಮುಂದೆ ಬರ್ತಾಯಿದ್ದಾರೆ, ನೀನು ಮುಂದೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ರಾಯರ ಹತ್ರ ನಿಮಗೆ ಬೇಡಿಕೆ ಇಟ್ಟಿದ್ದೀನಿ ಅಮ್ಮ ಅಂತ ಹೇಳಿದ್ರು. ಅದು ನನಗೆ ಒಂದು ಕ್ಷಣ ನನ್ನ ಸ್ವಂತ ಅಣ್ಣನೇ ಕೂಡ ನನಗೆ ಭರವಸೆ ಕೊಟ್ಟಂಗಾಯಿತು. ಅದು ನನಗೆ ತುಂಬ ಖುಷಿ ಕೊಟ್ಟರು. ಅವರು ನಿನ್ನೆ ಮೊನ್ನೆಯಿಂದ ಇಲ್ಲ ಜೊತೇಲಿ. ನಾನು 3 ವರ್ಷ, ಇದು 4ನೇ ವರ್ಷ ಅನಿಸುತ್ತೆ, 4 ವರ್ಷದಿಂದ ಜೊತೇಲಿದ್ದಾರೆ ಅವರು.
ಎಷ್ಟೋ ದಿನ ತಮ್ಲೈನ್ ಮಾಡೋಕ್ಕೆ ಬರದೇ ಇರೋ ಟೈಮಲ್ಲೆಲ್ಲ ನನಗೆ ಮೋನೋ ಅದು ಫಸ್ಟು ಚಾನಲ್ ಮೋನೋ ಆದಾಗ ತಮ್ಲೈನ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ, ಮತ್ತು ಧೈರ್ಯ ತುಂಬಿದ್ದಾರೆ. ಅವ್ರಿಗೆ ಏನು ಅಂತಂದರೆ ಛಲ ಬಿಡಲ್ಲ ಅನ್ನೋದೊಂದು. ಆಮೇಲೆ ನೇರ ನುಡಿ ಮಾತು, ಅವರು ಕೂಡ ಎಷ್ಟೋ ಸತಿ ಹೇಳಿದ್ದಾರೆ, ನಿಮ್ಮ ಮಾತು ಸ್ವಲ್ಪ ಏನಾದ್ರು ಬ್ಯಾಡ್ ಕಮೆಂಟ್ ಬಂದಾಗಿರ್ಬೋದು, ಇಲ್ಲ ಬೇರೆಯವರು ಯಾರೋ ಏನೋ ಮಾತಾಡಿದ್ದಾರೆ ಅಂದಾಗ ಸ್ವಲ್ಪ ರಫ್ ಆಗಿರುತ್ತೆ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದು ನನಗೆ ನಾನು ದುಡ್ದು ನಾನು ತಿನ್ನುವಾಗ ಬೇರೆಯವ್ರ ಕೈಲಿ ಏನಕ್ಕೆ ಮಾತು ಕೇಳಬೇಕು, ಬೇರೆಯವ್ರ ಹತ್ರ ಹೋಗಿ ಏನಕ್ಕೆ ಮಾತಾಡಬೇಕು, ಡೈರೆಕ್ಟಾಗಿ ನನ್ನ ಹತ್ರನೇ ಮಾತಾಡಲಿ ಅಲ್ವಾ. ಅದು ನಾನು ಅಂದ್ಕೊಳ್ಳೋದು. ನೀವು ಏನೇ ತಪ್ಪು ನಡೆದಿದ್ರು ಕೂಡ, ಏನೇ ನಡೆದಿದ್ರು ಕೂಡ ಅದು ನನ್ನ ಹತ್ರ ಮಾತಾಡಬೇಕು. ಇನ್ನೊಂದು ಲೈವಲ್ಲಿ ಹೋಗಿ ಹೀಗೆ ಹಾಗೆ ಅಂತ ಮಾತಾಡೋದು ನನಗಿಷ್ಟ ಆಗಲ್ಲ. ನೀವು ಒಂದು ಮಾತು ಹೇಳಿ ಹೊಡೆದು ಬುದ್ಧಿ ಹೇಳಿ ನಾನು ತಿಳ್ಕೊತೀನಿ. ಅದೇ ಗುಂಪುಗಾರಿಕೆಯಿಂದ ಹೋಗಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡಿ ಹಾಕಿದ್ದು ಉಂಟು. ಮತ್ತು ಮೋನೋ ಟೈಮಲ್ಲೂ ಕೂಡ ನನಗೆ ಲಾಸ್ಟು ಒಂದಿದ್ರಲ್ಲಿ ತುಂಬ ಲೆಸ್ಸಾಗಿ, ಏನಕ್ಕೆ ಲೆಸ್ ಆಗಿತ್ತು ಅಂತ ಗೊತ್ತಿಲ್ಲ, 1000 ಪಾಯಿಂಟಷ್ಟು ಲೆಸ್ ಆಗಿತ್ತು. ಆ 1000 ಪಾಯಿಂಟ್ನ ನನಗೆ ತೊಗೊಳೋಕ್ಕೆ ತುಂಬಾ ಸ್ವಲ್ಪ ಕಷ್ಟ ಆಗ್ತಿತ್ತು. ಅಂಥ ಟೈಮಲ್ಲೂ ಕೂಡ ಒಂದಿಬ್ಬರು ಸಿಸ್ಟರ್ಸು, ಬಿಡಿ ಸಿಸ್ಟರ್ ನಾವು ಕೊಡ್ತೀವಿ, ಅಕ್ಕನ ಸ್ಥಾನದ ಅಕ್ಕ ನಾವು ಕೊಡ್ತೀವಿ ನಿಮಗೆ ಅಂತ ಹೇಳಿ ಕೊಟ್ಟಂಥವ್ರು ಇದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ಇಲ್ಲಿ ಒಬ್ಬರು ಹೆಸ್ರು ಹೇಳಿದ್ರು, ಒಬ್ಬರು ಹೆಸ್ರು ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು 4500 ಜನ ಇದ್ದಾರೆ. 4500 ಜನಕ್ಕೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ದಾವಣಗೆರೆ ಗುಂಡಣ್ಣ ಆಗಿರ್ಬೋದು, ನಿಡೋಣಿ ಅಣ್ಣ ಆಗಿರ್ಬೋದು, ಅವರು ತುಂಬ ವರ್ಷಗಳಿಂದ ನನ್ನ ಜೊತೆಯಲ್ಲಿದ್ದಾರೆ. ಈಗ ಮೊನ್ನೆ ಕೂಡ ದಾವಣಗೆರೆ ಗುಂಡ ಅಣ್ಣ ಅವ್ರನ್ನ ನಾನು ಒಂದೇ ಒಂದು ಮಾತು ಕೇಳಿದ್ದು, 2 ತಿಂಗಳಿಂದ ನಾನು ಒಂದು ಹೆಜ್ಜೆ ಇಡೋಕ್ಕಾಗಿಲ್ಲ ಅಣ್ಣ, ಯಾವುದೇ ವೀಡಿಯೋ ಕೂಡ ರನ್ ಆಗಿಲ್ಲ ಅಂತ ಹೇಳಿ, ಅವರು ನಿನ್ನ ತಾಳ್ಮೆನೇ ನಿನಗೆ ಅಂತ ಹೇಳಿ ನನಗೆ ಧೈರ್ಯ ಹೇಳಿ ಬಂದು ನನ್ನ ಲೈವಲ್ಲಿ 1-2 ಅವರ್ ನನ್ನ ಲೈವಲ್ಲಿದ್ದು ಸಪೋರ್ಟ್ ಕೊಟ್ಟು ಧೈರ್ಯ ಹೇಳಿ, ಆಗುತ್ತೆ ಖಂಡಿತ ಆಗುತ್ತೆ, ಧೈರ್ಯ ಕೆಡಬೇಡ ಅಂತ ಹೇಳಿ ನನಗೆ ಧೈರ್ಯ ತುಂಬಿದ್ರು. ಫಸ್ಟ್ ದಿನ ಹೇಗಿದ್ದರು ಇಲ್ಲಿವರೆಗೂ ಕೂಡ ಹಾಗೇ ಇದ್ದಾರೆ. ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳು. ಒಡ ಹುಟ್ಟಿದ ತಂಗಿ ಥರ ನೋಡ್ತೀವಿ ಅಂತಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನನಗೆ. ಹಾಗೆ ನಾನು ಎಷ್ಟೇ ಯಾರೇನೇ ಮಾತಾಡೋರು ಅಂತ ವಿಡಿಯೋ ಮಾಡಿ ಹಾಕೂರ, ನನ್ನ ಬೆಸ್ಟ್ ಫ್ರೆಂಡ್ ಒಬ್ಳಿದ್ದಾಳೆ ಲಕ್ಷ್ಮಿ ಅಂತ, ವೈಟಿ ಜರ್ನಿಲಿ ಎಷ್ಟೋ ಜನ ಕೈ ಕೊಟ್ಟು ಹೋದಂಥವ್ರಿದ್ದಾರೆ. ಅಂಥವ್ರ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಇವಳು ಒಂದು ದಿನ, ನಾವು ಜಾಸ್ತಿ ಮಾತಾಡಲ್ಲ, ಡೈಲಿ ಮಾತಾಡಲ್ಲ, ವಾರಕ್ಕೊಂದಿನ ಮಾತಾಡಲ್ಲ, ಅಪರೂಪ ನಾವು ಮಾತಾಡಬೇಕಾದ್ರೆ ಅದೇ ಫ್ರೆಂಡ್ಶಿಪ್ಪು, ನಂಬಿಕೆ ಅನ್ನೋದು. ಇಲ್ಲಿವರೆಗೂ ಕೂಡ ಜೊತೇಲಿದ್ದಾರೆ. ನಾವು ಯಾವುದೇ ಸಮಯ ಸಂದರ್ಭಕ್ಕೆ ಬಳಸ್ಕೊಳ್ಳೋ ಅಂಥ ವ್ಯಕ್ತಿಗಳಲ್ಲ. ನಿಜವಾಗ್ಲೂ ನಾವೇನಾದರೂ ಒಂದು ಸಜೆಷನ್ ಬೇಕು ಅಂದಾಗ ಒಂದು ಮೆಸೇಜ್ ಮಾಡಿದ್ರು ಕೂಡ ಅದಕ್ಕೆ ರಿಪ್ಲೈ ಮಾಡ್ತಾರೆ. ಇಲ್ಲ ಅವ್ರು ಮಾಡಿದಾಗಲೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ತುಂಬ ಚೆನ್ನಾಗಿ ಒಂದು ಒಡ ಹುಟ್ಟಿದ ಅಕ್ಕ ತಂಗಿ ಇದ್ದಾರೆ. ನಾನು ಎಷ್ಟೋ ಸತಿ ಈ ಥರ ಎಲ್ಲ ಬಿಟ್ಟು ಹೋದಾಗ ಆಗಿರ್ಬೋದು, ಇಲ್ಲ ಏನೋ ಒಂದು ವೀಡಿಯೋದಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ವೀಡಿಯೋ ಸರಿ ಇಲ್ಲ ಅಂದಾಗಿರ್ಬೋದು, ಕ್ಲಾರಿಟಿ ಇಲ್ಲ ಅಂದಾಗಿರ್ಬೋದು, ಪ್ರತಿಯೊಂದು ಕೂಡ ನನಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಈ ರೀತಿ ಇದೆ ವಿಡಿಯೋ, ಈ ರೀತಿ ಮಾಡ್ಬೋದಾಗಿತ್ತು ಅಂತ ಹೇಳಿ ಅವ್ರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ನನ್ನ ವಿಡಿಯೋ ಶೇರ್ ಮಾಡಿ ಸ್ವಲ್ಪ ಜನ ಹಿಂದೆ ಮುಂದೆ ಮಾತಾಡ್ಕೊಂಡಂಥ ವ್ಯಕ್ತಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು. ಅವರೆಲ್ಲ ಇಷ್ಟು ಮಾತಾಡಿದ್ದಕ್ಕೆ ನನಗೆ ಒಂದು ಛಲ ಬಂದಿದ್ದು ಅಂತಲೇ ಹೇಳ್ಕೊತೀನಿ ನಾನು. ನೈಟಿ ವಿಚಾರನೂ ಈಗ ಮೊನ್ನೆ ಕೂಡ ನಾನು ವಿಡಿಯೋ ಮಾಡಿ ಹಾಕಿದೆ. ಅದರಲ್ಲೂ ಕೂಡ ತುಂಬ ಜನ ನನಗೆ ಧೈರ್ಯ ಹೇಳಿದ್ದಾರೆ. ನೈಟಿ ಬಟ್ಟೆ ಅಮ್ಮ ನೀನೇನು ತಲೆ ಕೆಡಿಸ್ಕೊಬೇಡ, ಮಾತಾಡೋರು ಮಾತಾಡಲಿ, ಅವ್ರ ತಟ್ಟೆಯಲ್ಲಿ ಹೆಗ್ಣ ಬಿದ್ದೆ ಇನ್ನೊಬ್ರು ತಟ್ಟೆಯಲ್ಲಿ ನೊಣ ಬಿದ್ದಿದೆ ಅಂತ ಮಾತಾಡೋಕ್ಕೆ ಹೋಗ್ತಾರೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತುಂಬ ಧೈರ್ಯ ತುಂಬಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಸ್ಯಾಲ್ರಿ ಎಷ್ಟು ಬಂತು ಅಂತ ಹೇಳಬೇಕಲ್ವಾ, ಕೊನೆಯದಾಗಿ ಸ್ಯಾಲ್ರಿ ಹೇಳೋ ಆಗಿಲ್ಲ ಅಂತ ಹೇಳ್ತಾರೆ ಎಲ್ಲರೂ. ಹಾಗಾಗಿ ನಾನು ಕೂಡ ಹೇಳೋದಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆ, ಗೌರಿ ಹಬ್ಬ ಬರ್ತಾಯಿದೆ. ಗೌರಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೆ ಒಂದು 4000 ರೂಪಾಯಿದು 2 ಸೀರೆನ ತಗೋಬೋದು, ಅಷ್ಟು ಬಂದಿದೆ. ತುಂಬಾ ಖುಷಿ ಆಯಿತು ನನಗೆ ಇಷ್ಟು ಬಂದಿದ್ದು. ತುಂಬ ಖುಷಿ ಇದೆ. 4000 ರೂಪಾಯಿದು 2 ಸ್ಯಾರಿನ ತಗೋಬೋದು. ತುಂಬಾ ಖುಷಿಯಾಯಿತು. ನನ್ನನ್ನು ಹೀಯಾಳಿಸ್ತಂಥವ್ರಿಗೆ, ನನ್ನನ್ನು
ಹೊಗಳಿದಂಥವ್ರಿಗೆ, ನನ್ನ ಬೆನ್ನಿಂದೆ ಸಪೋರ್ಟ್ ಮಾಡಿದಂಥವ್ರಿಗೆ, ನನ್ನ ಜೊತೇಲಿ ಇರೋ ಅಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ನನಗೆ ಇನ್ನೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಖುಷಿ ಇದೆ, ಒಂದು ಕಡೆ ಈ ಅಮೌಂಟ್ನ ಮುಂದೆ ನಾನು ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆಲಿ ಕೂಡ ಶೇರ್ ಮಾಡ್ತೀನಿ. ಇದನ್ನು ನಾನು ಬಳಸೋದಿಲ್ಲ, ಇದು ಒಂದು ಒಳ್ಳೆಯ ಕಾರ್ಯಕ್ಕೆ ಬಳಸಬೇಕು ಅಂತ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವುದು ಏನು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ನನ್ನ ತಂದೆ ತಾಯಿಗೆ ಬೇಡ ಅಂತ ಅಂತಿದ್ದವ್ರಿಗೂ ಕೂಡ ನಾನು ಅವ್ರಿಗೆ ಒಪ್ಪಿಸಿ ಇಲ್ಲಿವರೆಗೂ ತೊಗೊಂಡು ಬಂದಿದ್ದೀನಿ. ಅವರು ಕೂಡ ಇತ್ತೀಚೆಗೆ ಮಾಡೋಕ್ಕೆ ಹೇಳಿದ್ದಾರೆ ಮಾಡಿ ಅಂತ. ಮತ್ತು ಎದ್ರುಕೊಂಡು ನಾನು ಇಷ್ಟು ದಿನ ನನಗೆ ಆಫರ್ಸ್ಗಳು ಬರ್ತಿತ್ತು, ನನಗೆ ಅಂಗಡಿಗಳದ್ದು ಆಫರ್ಗಳು ಬರ್ತಾಯಿತ್ತು. ನಾನು ಯಾವುದಕ್ಕೂ ಬೇಡ 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 ಅಂತ ಇದೆ. ನಮ್ಮ ಮನೇಲೂ ಬೇಡ ಅಂತ ಇದ್ರು. ಈ ಥರ ಎಲ್ಲ ಸೋಷಿಯಲ್ ಮೀಡ್ಯಾದೆಲ್ಲ ಹೋಗಿ ವಿಡಿಯೋ ಮಾಡಿ ನೀನು ಕೊಡೋದು ಮಾಡೋದು ಎಲ್ಲ ಬೇಡ ಅಂತ ಇದ್ದರು. ಹಾಗಾಗಿ ನಾನು ಹೋಗ್ತಾ ಇರಲಿಲ್ಲ. ಇನ್ನು ಮುಂದೆ ಬಂದರೆ ಹೋಗ್ತೀನಿ, ನಾನು ಮಾಡ್ತೀನಿ ಇನ್ನು ಮುಂದೆ. ಇದೊಂದು ದಾರಿನ ನಾನು ನಿಯತ್ತಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಯಾವುದೇ ಒಂದು ಇದಿಲ್ಲದೇ ನನ್ನ ದಾರಿಲಿ ನಾನು ಹೋಗ್ತಾಯಿದ್ದೀನಿ. ಅದು ತುಂಬಾ ಖುಷಿ ಇದೆ. ಮತ್ತು ನಾನಿಷ್ಟು ಜನ ಬರೋವರೆಗೂ ಕೂಡ ನನಗೆ ನನ್ನ ಕೆಳಗಿರೋರು, ಚಾನಲ್ ಕಳ್ಕೊಂಡಿರೋರಿಗೆ ಪ್ರತಿಯೊಬ್ಬರಿಗೂ ನಾನು ಸಪೋರ್ಟ್ನ ಕೊಟ್ಟಿದ್ದೀನಿ. ಸಪೋರ್ಟು ಕೊಟ್ಟು ನಾನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಮತ್ತು ನನ್ನ ಹತ್ರ ಗಂಟೆಗಟ್ಟಲೆ ಸಪೋರ್ಟ್ ತೊಗೊಂಡು ಕೂಡ ನಾವು ಬರ್ತೀವಿ ಅಂತ ಹೇಳಿ ಬಂದು 3-4 ಮೆಸೇಜ್ ಹಾಕಿ ಹೋದಂಥವ್ರು ಕೂಡ ಇದ್ದಾರೆ. ಅವ್ರಿಗೆ ನಾನು ಹೇಳೋದು ಒಂದೇ, ಸಪೋರ್ಟು ಕೊಡ್ತೀವಿ ಅಕ್ಕ ಕೊಡಿ ಅಂತ ಕೇಳಬೇಡಿ, ಸಪೋರ್ಟ್ ಮಾಡಿ ಅಂತ ಕೇಳಿ. ಅವ್ರ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯ ಆಗುತ್ತೆ. ಆದರೆ ನಂಬಿಕೆಯಿಂದ ಅವರು ಕೂಡ ನಾನು ಹೋದರೆ WH ಬರುತ್ತೆ, ಅವರು ಕೂಡ ಬಂದು ಸಪೋರ್ಟ್ ಮಾಡ್ತಾರೆ ಅಂತ ತುಂಬ ಜನ ಅದಕ್ಕೋಸ್ಕರನೇ WH ಮಾಡ್ಕೊಳ್ಳೋದಕ್ಕೋಸ್ಕರನೇ ಅವರು ಕೆಲಸ ಕಾರ್ಯದ ಮಧ್ಯದಲ್ಲೆಲ್ಲನೂ ಲೈವ್ ಮಾಡ್ತಾಯಿರ್ತಾರೆ. ದಯವಿಟ್ಟು ಯಾರಿಗೂ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಹೇಳಿ ಟೈಮ್ ಇರುವಾಗ ನಿಮ್ಮ ಲೈವ್ಗಳನ್ನ ಆನ್ ಮಾಡಿಬಿಡ್ತೀನಿ ಅಂತ ಹೇಳಿ ಆನ್ ಮಾಡಿಬಿಡಿ ಟೈಮ್ ಇದ್ದಾಗ. ಇಲ್ಲ ಅಂತಂದರೆ ಸಪೋರ್ಟ್ ಕೊಡಿ ಅಷ್ಟು ಹೇಳಿ ಸಾಕು, ಅವ್ರ ಕೈಲಾದಷ್ಟು ಕೊಡ್ತಾರೆ. ನನಗಾಗಿರುವಂತಹ ಅನುಭವದ ಮಾತುಗಳು ಅಷ್ಟೇ. ಇದನ್ನು ನಾನು ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾಯಿದ್ದೀನಿ. ನನಗೆ ಪೇಮೆಂಟ್ ಬಂದಿರೋದು ತುಂಬ ಖುಷಿ ಇದೆ. ಒಂದು ವರ್ಷ ಆಯಿತು ಮೌನ ಆಗಿ. 1 ವರ್ಷದಲ್ಲಿ ಮೌನ ಆಗಿ ನನಗೆ 1 ವರ್ಷಕ್ಕೆ ಸಿಕ್ಕಿದೆ. ನನ್ನ ಹಳೆ ಚಾನಲೆಲ್ಲ ಬೇಗ ಮೌನ ಆಗಿತ್ತು, ಬೇಗ ಡಾಲರ್ ಕೂಡ ಆಗಿದ್ವು. ಇದು ಸ್ವಲ್ಪ ಲೇಟ್ ಆಯಿತು ಡಾಲರ್ ಕೌಂಟ್ ಆಗೋದು. ಮತ್ತು ಡಾಲರ್ ಒಂದು ಲಾಸ್ಟಲ್ಲಿ ಹೇಳ್ತೀನಿ ನಾನು. ನನಗೆ ಡಾಲರು ಬರೀ ಇಷ್ಟು ದಿನ ಹೋದ ತಿಂಗಳು ಗಂಟನೂ ಬರೀ $17 ಕಾಣಿಸ್ತಾಯಿತ್ತು ಅಷ್ಟೇ. ಎಷ್ಟೇ ನಾನು ಸೂಪರ್ ಚಾಟ್ ತೊಗೊಂಡಿರೋರಾಗಿರ್ಬೋದು, ಇಲ್ಲ ವೀಡಿಯೋದಿಂದ ಬಂದಿರೋದಾಗಿರ್ಬೋದು, ಎಷ್ಟೇ ಡಾಲರ್ ತೋರಿಸ್ರು ಬರೀ 17 ತೋರಿಸ್ತಾನೆ ಇತ್ತು. ಆಮೇಲೆ ಒಂದಿನ ನಾನು ಹೀಗೇ ಚಾನಲಾಗಿ ಕೂತ್ಕೊಂಡು ಎಲ್ಲ ಸರ್ಚ್ ಮಾಡೋದು, ಬೇರೆಯವ್ರ ಟಕ್ ವೀಡಿಯೋ ನೋಡಿ ಅದನ್ನೆಲ್ಲ ಸರ್ಚ್ ಮಾಡಿಸ್ಕೊಂಡು ಎಲ್ಲ ಮಾಡುವಾಗ $1 ಆ್ಯಡ್ ಆಯಿತು. $18 ಬಂತು. $18 ಬಂದಾಗ ಅಯ್ಯೋ ಈಗ $18 ಬಂದಿದೆ, $100 ಮಾಡ್ಕೊಳ್ಳೋದು ಹೇಗೆ ಏನು ಅಂತ ಯೋಚನೆ ಮಾಡ್ತಾಯಿದ್ದೆ ನಾನು. ನಿಜವಾಗ್ಲೂ ನಮ್ಮ ಮನೆ ದೇವರು ಕೈ ಬಿಡಲಿಲ್ಲ, ರಾಘವೇಂದ್ರ ಸ್ವಾಮಿ ನನಗೆ ಕೈ ಬಿಡಲಿಲ್ಲ, ಆಂಜನೇಯ ಸ್ವಾಮಿ ಕೈ ಬಿಡಲಿಲ್ಲ. ಈಗ ಚೆಕ್ ಮಾಡಿಸ್ಕೊಂಡಾಗ ಅದು ಗ್ರೀನ್ ಲೈನ್ಸ್ ಬರುತ್ತಲ್ಲ, ಅದು ನನಗೆ ಬಂದೇ ಇರಲಿಲ್ಲ. ಬರೀ $17 ಕಾಣಿಸ್ತಾಯಿತ್ತು ಅಷ್ಟೇ. ನನ್ನ ಚಾನಲ್ ಚೆಕ್ ಮಾಡಿಸ್ಕೊಂಡು ನಾನು ಮಾಡಿ 20 ಚಾನಲ್ ಚೆಕ್ ಮಾಡಿಸ್ಕೊಂಡು 24 ಗಂಟೆ ಆದಮೇಲೆ ನನಗೆ ಡಾಲರ್ ಆ್ಯಡ್ ಆಯಿತು. ಆವಾಗ ತುಂಬ ಖುಷಿ ಆಯಿತು ನನಗೆ. ನನ್ನ ಡಾಲರ್ ಆ್ಯಡ್ ಆಗಿದ್ದಾವೆ, ಆದರೆ ನಾನು ಇಷ್ಟು ದಿನ ಡಾಲರ್ ಆ್ಯಡ್ ಆಗಿಲ್ಲ, 18 ಅಂತಲೇ ನಾನು ತಿಳ್ಕೊಂಡಿದ್ದಿದ್ದು. ಅದು ಕೊನೆಯಲ್ಲಿ ಎಲ್ಲ ಡಾಲರು ಒಂದೊಂದು ಪಾಯಿಂಟ್ಗಳು ಒಂದೊಂದು ದಿನಕ್ಕೆ 10, 15, 20 ಈ ಥರ ಡಾಲರ್ ಆ್ಯಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ವೈಟಿಲಿ ಇರುತ್ತಂತೆ ಡಾಲರ್. ತುಂಬ ಜನ ಕಳ್ಕೊಂಡವ್ರು ಹೇಳ್ತಾರೆ ಡಾಲರ್ ಲೆಸ್ ಆಗಿದೆ ಅಂತ, ಅವ್ರಿಗೆ ಹೇಳ್ತಾರದು ವಿಡಿಯೋ. ಡಾಲರು ಈ ಥರ ಆದಾಗ ಸ್ವಲ್ಪ ಚಾನಲ್ನ ಚೆಕ್ ಮಾಡ್ಕೊಳ್ಳಿ, ಆವಾಗ ಡಾಲರ್ ಎಲ್ಲೂ ಹೋಗಿರೋದಿಲ್ಲ, ಡಾಲರ್ ಅಲ್ಲೇ ಇರುತ್ತೆ, ವೈಟಿಲೇ ಇರುತ್ತೆ. ವೈಟಿಯವರು ಒಂದು ಕಡೆ ಇಟ್ಟಿರ್ತಾರೆ ನಮ್ದು. ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದಾಗ ಒಂದು ಕಡೆ ಇರುತ್ತೆ. ಅದನ್ನೆಲ್ಲ ನಾವು ಆಪ್ಷನ್ಗಳನ್ನ ಸರಿ ಮಾಡಿಕೊಂಡಾಗ
ಡಾಲರ್ ಅದಾಗದೇ ಆ್ಯಡ್ ಆಗುತ್ತೆ. ಇದು ನನಗೆ ಒಂದು ಅನುಭವದ ಮಾತು. ನಿಜವಾಗ್ಲೂ ನಾನು ಹೇಳ್ತೀನಿ, 1 ವರ್ಷ ಆದರೂ ಬರೀ $18 ಇದೆಯಾ, ಇದನ್ನೇ ಹೇಳ್ತಾಯಿದ್ದೆ. ಪ್ರತಿಯೊಬ್ಬರು ಲೈವ್ಗೆ ಹೋದ್ರು ಡಾಲರ್ ಆ್ಯಡ್ ಆಯ್ತು, ಎಷ್ಟಾಗಿದೆ ಅನ್ನೋಗ 15, 16, 17 ಇಷ್ಟೇ ನನ್ನ ಡಾಲರ್ ಆ್ಯಡ್ ಆಗ್ತಿದ್ದಿದ್ದು. ನಿಜವಾಗ್ಲೂ ನಾನು ಇದೊಂದು ಕೊನೆಯಲ್ಲಿ ಹೋದ ತಿಂಗಳಲ್ಲಿ ನನಗೆ ಇದೊಂದು ಖುಷಿ ಕೊಟ್ಟಂಥ ತಿಂಗಳು ಅಂತ ಹೇಳ್ತೀನಿ. ನಿಜವಾಗ್ಲೂ ಕುತ್ಕೊಂಡು ಡಾಲರ್ ಅಂತಲ್ಲ, ನಾನು YTಲಿ ಏನೇನು ಮೆಸೇಜ್ಗಳು ಬಂದಿದೆ ಅದನ್ನೆಲ್ಲ ನಾನು ಮೆಸೇಜ್ಗಳನ್ನೆಲ್ಲನೂ ಜಾಸ್ತಿ ಸರ್ಚ್ ಮಾಡ್ಕೋತಿರ್ಲಿಲ್ಲ. ಅಯ್ಯೋ YT ಅವರು ಒಂದೊಂದು ಅಪ್ಡೇಟ್ ಬಿಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಸುಮ್ಮನೆ ಆಗಿಬಿಡ್ತಾಯಿದ್ದೆ. ಅದನ್ನೆಲ್ಲ ಸರ್ಚ್ ಮಾಡಿಸಿ ಏನೇನು ಬಂದಿದೆ ಅಂತೆಲ್ಲನೂ ಅದನ್ನು ಆಪ್ಷನ್ಗಳನ್ನ ಆನ್ ಮಾಡಿಕೊಂಡು ಎಲ್ಲ ಮಾಡಿದ್ಮೇಲೆ ಡಾಲರು ಕಂಪ್ಲೀಟ್ಗೆ ಆ್ಯಡ್ ಆಯಿತು. ನಿಜವಾಗ್ಲೂ ಅದು ತುಂಬಾ ಖುಷಿಯಾಯಿತು. ತುಂಬ ಜನ ಅನ್ಕೋಬೋದು 18, 15 ಈ ಥರನೇ ಹೇಳ್ತಾರೆ, ಹೇಗೆ ಸಡನ್ಲಿ ಈ ಥರ ಆಯಿತು ಅಂತ. ನಾನು ಇರೋದನ್ನು ರಿಯಲಿ ಹೇಳಿದ್ದೀನಿ. ಯಾವುದೇ ಮೋಸ ತಟ್ವಟ್ಗೆ ಏನೂ ಇಲ್ದಲೇ ನಾನು ಇದ್ದಂಗೆ ನಡೆದಂಥ ಘಟನೆಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಲೈವ್ಗಳಲ್ಲಿ ಹೇಳಿದ್ದುಂಟು, ನಾನು ಡಾಲರ್ ಆ್ಯಡ್ ಆಗ್ತಾಯಿಲ್ಲ, 15 ಇದೆ 16 ಇದೆ ಅಂತ ಹೇಳಿ. ಅದಕ್ಕೋಸ್ಕರನೇ ಕೊನೆಯಲ್ಲಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಹೋದ ತಿಂಗಳು ನಾನು ಸರ್ಚ್ ಮಾಡಿಸ್ಕೊಂಡು ತುಂಬ ಆಪ್ಷನ್ಗಳನ್ನ ಆನ್ ಮಾಡ್ಕೊಂಡ್ಮೇಲೆ ನನಗೆ ಗ್ರೀನ್ ಲೈಟ್ ಬಂದಿದ್ದು. ಆಗ ಒಂದೊಂದು ದಿನಕ್ಕೂ 10, 20 ಈ ಥರ 15, 5, 3, 2 ಈ ಥರ ಡಾಲರ್ ಆ್ಯಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನನಗೆ ಪೇಮೆಂಟು ಆಗಿದೆ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಗೆ ಮುಂದಿನ ವಿಡಿಯೋಗಳಲ್ಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಾನು ಕೂಡ ಸಪೋರ್ಟ್ ಮಾಡ್ತೀನಿ, ಯಾರನ್ನೂ ನಾನು ಸಪೋರ್ಟ್ ಮಾಡಲ್ಲ ಅಂತ ಹೇಳಲ್ಲ. ನನ್ನ ಕೈಲಿ ಆದಷ್ಟು ಪ್ರತಿಯೊಬ್ಬರಿಗೂ ಕೂಡ ಸಪೋರ್ಟ್ ಮಾಡ್ತೀನಿ. ಹಾಗೆ ನನ್ನ ಸ್ಯಾಲ್ರಿ ತೊಗೊಂಡಿದ್ದೀನಿ ಅಂತ ಹೇಳಿ ನನ್ನ ಹಿಂದೆ ಇರೋವಂಥ ವ್ಯಕ್ತಿಗಳನ್ನೂ ಕೂಡ, ಸಣ್ಣ ಪುಟ್ಟ ಯೂಟ್ಯೂಬರ್ನೂ ಕೂಡ ನಾನು ಕೈ ಬಿಡೋದಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಕೊಟ್ಟು ಅವ್ರನ್ನೂ ಕೂಡ ಜೊತೆಲಿ ಕರ್ಕೊಂಡೋಗುವಂತಹ ಪ್ರಯತ್ನನ ಮಾಡ್ತೀನಿ ಖಂಡಿತವಾಗ್ಲೂ. ನಾನು ರಾಘವೇಂದ್ರ ಸ್ವಾಮಿನ, ವೆಂಕಟರಮಣ ಸ್ವಾಮಿನ ನಂಬಿ ಇಲ್ಲಿವರೆಗೂ ಬಂದಿದ್ದೀನಿ. ಹೀಗೆ ಮುಂದೆನೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಜೊತೆಯಲ್ಲಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.